ಅವಾ ಬಂದಿನ ಈಗ. ನಾನಂಗೆ ರಾತ್ರಿನ ಬರ್ತೀಯ ಅಂತೇಳಿ 12 ಗಂಟೆ ಬಿಟ್ಟು ದಾರಿ ನೋಡಿದೆಪ್ಪ. ಏನು ನಿನ್ನ ಸುದ್ದೇ ಇಲ್ಲ. ಹಂಗಾರೆ ಏನು ಬರ್ತಾನೋ ಇಲ್ಲೋ ಅಂತೇಳಿ ಮಕ್ಕೊಂಡು ನೋಡು. ಬರ್ಬೇಕಂದಿಬೇವ, ಕೆಲಸನ ಮುಗಿಲಿಲ್ಲ, ಏನು ಮಾಡ್ತಿ ಹೇಳು, ಹಾಗಾಗಿ ಬರೋಕ್ಕಾಗಲಿಲ್ಲ. ಏನು ಬಿಡ್ಲಾ ಅಂಥದ್ದು ಏನು ಕೆಲಸ ಮಾಡ್ತೀಯ ಏನಪ್ಪ ನೀನು? ನಿಮ್ಮ ಅವ್ನು ಏನು ಕೆಲಸ ಮಾಡ್ತಾನೆ ಅಂತ ನಿಂಗೆ ಗೊತ್ತಿಲ್ಲ ಅಂದೆ. ಡ್ರೈವರ್ ಮತ್ತು ಅವರು ಊರ ಮ್ಯಾಗ ಹೋಗಿದ್ರ, ಹಂಗಾಗಿ ಅವ್ರ ಜೊತೆಗೆ ಹೋಗಿದ್ದೆ. ಹೋಲಿ ಬಿಡು. ಅಂದಂಗ ಅಪ್ಪ ಆ ಇಕ್ಕಿ ಬಂದಿದ್ಲಲ್ಲ, ಯಾರದ ಆಕೆ ವಾ ತಗ ಬಾಯ ಬರೋದ ಗಿರ್ಜಿ ಯಾರು ಅವು ಬಂದಿದ್ಲು. ಅವ್ರು ಸತ್ತಾಳಲ್ವಾ? ಸಿಗವಲ್ಲ ಮಲ್ತಾಯಿ ಆಕೆ ಬಂದಿದ್ಲು. ಆಕೆ ಬಂದು ಒಂದು ಸ್ವಲ್ಪ ಭಾಳ ತೊಂದರೆ ಐತಿ ಅಂಥೇಳಿ ನಮ್ಮ ಮನೆಗೆ ಬಂದಿದ್ಲಪ್ಪ. ಒಟ್ಟ ನಮ್ಮ ಮನೆ ಆಕಿಗೆ ಹೆಂಗೆ ಗೊತ್ತತ್ವಿ? ಆಕಿ ಇನ್ಯಾರು ಕರ್ಕೊಂಬಂದ್ರು? ಅಯ್ಯೋ ಈಕಿ ಕಲ್ಲವ್ವ ಹೆಣ್ಗಂಡೆ ತೋರಿಸಿದ್ರ ಅಂತ ಹೇಳಿದ್ನಲ್ಲ, ಆಕಿ ಕರ್ಕೊಂಬಂದಾಳ. ಆಕಿಗೂ ಗೊತ್ತಿಲ್ಲ ಕಲ್ಲವ್ಗ ಇವ್ರು ನಮಗೆ ಗೊತ್ತಾಗಬೇಕು ರಿಲೇಷನ್ ದೂರದಿಂದ ಅಂತ ಏನು ಆಕಿಗೆ ಗೊತ್ತಿಲ್ಲ. ಹಂಗೆ ಕರ್ಕೊಂಬಂದಾಳ. ಒಟ್ಟು ರೊಕ್ಕ ಕೊಡ್ಸಂತಡಿ ಅಂತೇಳಿ ನೀ ಹೇಳಿದ್ದೆಲ್ಲ, ಯಾರ ಬಡ್ಡಿ ಏನು ಕೇಳಿದ್ರು ಕೊಡು ಅಂತೇಳಿ. ಹಂಗಾಗಿ ನಾ ಏನು ಮಾಡಿದೆ, ಆಕಿನ ಕರ್ಕೊಂಬಂದೆ. ಇದು ಕರ್ಕೊಂಬಂದಿದ್ಲ, ಅವಾಗ ನೋಡಿ ಮಾತಾಡಿಸಿ ವಾಪಸ್ ಭಾಳ ತೊಂದರೆ ಐತ್ರಿ, ಒಂದು 20,000 ಬೇಕಾಗಿತ್ತು ಅಂತ ಅಂದ್ಲಪ್ಪ. ಆಮೇಲೆ ಇದಕ್ಕಿದ್ದಂಗೆ 30,000 ಬೇಕ್ರಿ ಅಂದ್ಲು. ಮತ್ತು ನೀ ಹೆಂಗಿದ್ರು ಕೊಡು ಅಂತ ಹೇಳಿದ್ದೆಲ್ಲ ಕೊಟ್ಟೆ. ಯವ್ವ, ನಾ ಕೋಡ್ ಅಂತ ಹೇಳಿದ್ದು ಬೇರೆ ಯಾರಿಗಾರ ಮಂದಿಗೆ, ಅವ್ರಿಗೆ ಸಹಾಯ ಮಾಡಿದ್ವಿ, ಕೈಯಾಗ ಹುಚ್ಚಿನೋ ಇಬಾರ್ದು ಅವ್ರಿಗೆ ಗೊತ್ತಾನ. ಅವ್ರು ನೋಡಿದ್ರು ನಾನು ತಲೆ ಹಂಗೆ ಕೆಟ್ಟ ತನಗತ್ತಾಗ ಎದಕ್ಕೆ ಕೊಡಕ್ಕೆ ಹೋದಿ ಅವ್ರಿಗೆ? ಒದ್ದಾಡ್ಬೇಕಿತ್ತು ಅವರು ವಿಲ್ ಅಂತೇಳಿ. ಏನಿತ್ತ ಏನೋ ಅನಿವಾರ್ಯ, ನೀ ಕೊಟ್ಟು ಬಗೆಹರಿಸ್ಬಿಟ್ಟು ನೋಡವಾತಾಗ. ಕೊಡಬಾರ್ದಾಗಿತ್ತು ನೀನು. ಹೌದು, ಎಷ್ಟು % ಬಡ್ಡಿ ಹಂಗೆ ಕೊಟ್ಟು? ಬಡ್ಡಿ ಹಂಗೆ ಕೊಟ್ಟಿಲ್ಲ, ಹಂಗೆ ಅಸಲ ಹೊಳ್ಕೊಡ್ರಿ ಅಂತ ಕೊಟ್ಟೆ. ನಿಂಗೆ ಏನು ತಲೆ ಕೆಟ್ಟತನವ? ಬಡ್ಡಿ ಹಂಗೆ ಕೊಟ್ಟಿಲ್ಲ, ಅಸಲ ಹೊಳ್ಕೊಡಿ ಅಂತ ಕೊಟ್ಟಿನ ಅಂತೀಯಲ್ಲ. ಆಕೇನ ಸಾದಾ ಸೀದಾ ಏನಿಲ್ಲ, ಆಕಿನೂ ಭಾರಿ ಚಾಪ್ಟರ್ ಅದಾಳ. ನೀನು ಅವ್ರ ಮನೆಗೆ ಸುಮ್ತಿಯರ್ ಮನೆ ಒಳಗಿದ್ದಾಗ ಏನ ನಮಗೆ ಎಷ್ಟೆಲ್ಲ ಮಾತಾಡಾಳ ಗೊತ್ತನಕಿ. ಇವ್ಯಾಕಿಲ್ಲದಾವು ಹಂಗೆ ಹಿಂಗೆ ಹೋಗ್ಬಾರ್ದನ ಅತ್ತಾಗ ಇಲ್ಲದಕ್ಕಿರ್ತಾವ ಅಂತೇಳಿ ಒಂದೆರಡಲ್ಲ ಮಾತಾಡಿರೋದು. ನಿನಗೆ ಮರ್ತಿರ್ಬೋದು, ನಿನಗೆ ಗೊತ್ತಿಲ್ಲ ಏನ, ನನಗೆಲ್ಲ ಗೊತ್ತದಾವು. ಅಲ್ಲ, ಅದು ದಾನಕ್ಕೆ ಕೊಟ್ಟಂಗೆ ಕೊಟ್ಟಿಯಲ್ಲವ ನೀನು. ಅದು ಬಡ್ಡಿಂದ ಬಾಚಿಲ್ದ ಒಂದು 3 ರೂಪಾಯಿದಂಗಾರ ಕೊಡ್ಬೇಕಿತ್ತು. ನಾವೇನು ಇದ್ದಂತಾರನ್ನ ಅದೇ ನಮ್ಗೆ ಎದಕ್ಕೆ ರಾಸಕ್ಕಿತ್ತಿಲ್ಲ, ಹಂಗೆ ಕೊಡೋದು ಕೊಟ್ಟರು. ಒಂದೇದವ್ರಿಗೆ ಕೊಟ್ಟಿದ್ದೆ ನನಗೆ ಇಷ್ಟ ಇಲ್ಲ. ಅಕಸ್ಮಾತ್ ಕೊಟ್ಟರು ಒಟ್ಟು ಬಡ್ಡಿಗಾರ ಕೊಟ್ಟರು ಒಂದು ಮಾತು ಅಲ್ಲ. ನಾಚಿಗೇಡಿ ಊರು ನಾಚಿಗೇಡಿ ಅಲ್ಲ ನೀನು. ಇಲ್ಲೇ ನಮ್ಮವ್ವ ಅಂತ ಗೊತ್ತಾದ್ಮೇಲೂ ಇಸ್ಕೊಂಡು ಹೋದ್ರ ಅವ್ರು. ನೋಡಿ ಎಷ್ಟರ ಮಟ್ಟಿಗೆ ಇರ್ಬೇಕಂಗಾರ. ಹೌದಾ ಯಪ್ಪ, ನಾನು ಗೊತ್ತು ರಿಲೇಷನ್ನು ಹೆಂಗೆ ಕೊಡೋದು, ಹಂಗೆ ಕೊಟ್ಟು ಹಂಗೆ ಇಸ್ಕೊಳ್ಳೋಣ ಬಿಡ ಅಂತ ಕೊಟ್ಟಿದ್ದಪ್ಪ. ಅದನ್ನ ಕೇಳ್ತಾ ಇರೋದು, ಹಂಗೆ ಕೊಟ್ಟು ಹಂಗೆ ಇಸ್ಕೊಳ್ಳೋಣ ಅಂತ ಯಾಕೆ ಬೇಗ ಇದು ಮಾಡಿದಿ? 1-2 ರೂಪಾಯಿ ಅಲ್ಲ, 30,000 ರೂಪಾಯಿ ಕೊಟ್ಟು ಏನೋ 1,500 ರೂಪಾಯಿ ಕೊಟ್ಟಾಳ್ಬಿಟ್ಟು ಇಸ್ಕೊಂತಾಳ ಅಂದ್ರೆ ಒಂದು ಮಾತು. ನೀನೊಂದತ್ತಾಗ ರೊಕ್ಕ ದೇವಾಬರಿ ಕೊಟ್ರೆ ಹಿಂಗೆ ಅಲ್ವ ಮಾಡೋದು? ಇವತ್ತು 30 ಅಂತ ಬರ್ತಾಳ, ನಾಳೆ 50 ಅಂತ ಬರ್ತಾಳ, ಅವಾಗೂ ಹಿಂಗೆ ಕೊಡಂಗಾರ. ಏನಪ್ಪ ನಾನು ಏನು ಮಾಡಲಿಲ್ಲ. ಅದು ಕೇಳಿದ್ರಲ್ಲ ಭಾಳ ಕಣ್ಣೀರೇ ಹಾಕಕತ್ತಿದ್ರು. ಅವ್ರಿಗೂ ಏನೋ ಕಾಡಾಟ ಅಂತ ಮನ್ಯಾಗ, ಅದೇನೋ ಪ್ರೇತ ಬಾಧೆ ಹಂಗೆ ಹಿಂಗೆ ಅನ್ನತ್ತಿದ್ರಪ್ಪ. ದೆವ್ವ ಪೀಡಿ ಪಿಚಾಚಿ ಅಂತೇಳಿ ನಮ್ಮ ಮನ್ಯಾಗ ಗಂಟ ಬಿದ್ದವ್ರಿ. ನಂಗೆ ಭಾಳ ತ್ರಾಸಾಗೈತಿ, ವಿಲಿ ಒದ್ದಾಡು ಬಾಳೆ ಆಗೈತಿ ಅಂತೇಳಿ ಹೇಳ್ಕೊಂಡು ಭಾಳ ಬೇಜಾರು ಮಾಡ್ಕೊಂಡ್ರು. ಹಂಗಾಗಿ ಮನಸ್ಸು ತಡಿಲಿಲ್ಲ. ಅದಕ್ಕೆ ಸುಮ್ಮನೆ ನಾನು ಕೊಟ್ಟೆ. ಗೊತ್ತನ ಎಂಥದ್ದು ಇರಕ್ಕಿಲ್ಲ. ಅದೇನು ಪ್ರೇತ ಬಾಧೆ ಬೀತ್ ಬಾಧೆ ಸುಮ್ಕುರ್ಬೆ ನೀನು. ಇವೆಲ್ಲ ನಂಬ್ತಾರನ ಈಗಿನ ಕಾಲದಾಗ? ಅಲ್ಲಲ್ಲ, ಈಗ ನಿನಗೆ ಎಷ್ಟು ತೊಂದರೆ ಐತಿ ಮನೆಗೆ ಬಂದಾಗ. ನಾನು ಒಂದು ಕಷ್ಟಪಟ್ಟು ಅಲ್ಲೆಲ್ಲೇ ಇದ್ದಿದ್ದು ರೊಕ್ಕ ಎಲ್ಲ ಹೊಂದಿಸಿ ಸಾಲ ಮಾಡಿ ಒಟ್ಟು ಜೋಡಿಸಿ ದೇವ್ರ ಪೂಜೆ ಮಾಡಿಸಿದೆ, ಒಂದು ಹೋಮ ಮಾಡಿಸಿದೆ ನಿನ್ನ ಸಲ, ನಿನ್ನ ಹೆಸರಿನಾಗ. ನೀನೇ ಎಷ್ಟು ಏಳಿಗೆಗಿ ಮತ್ತು ಹಂಗೆ ಏನಾರು ಇದ್ರೂ ಇರ್ಬೋದು ಅಂತ ನಾನು ಪಾಪ ಕೊಟ್ಟೆ. ಅಲ್ಲ, ಇದ್ರೂ ಇರ್ಬೋದು, ನಾಳೆ ಅವ್ರಿಗೆ ಚಲೋ ಆತಂದ್ರೆ ನಮ್ಮನ್ನ ನೆನೆಸ್ತಾರಿಲ್ಲ. ಅವತ್ತು ಅವ್ರು ಕೊಟ್ಟರು ನಮ್ಗೆ ಇಷ್ಟು ಚಲೋ ಆಗೈತಿ ಅಂತೇಳಿ ಅದಕ್ಕೆ ಕೊಟ್ಟೆ. ನೀನು ಯಾಕೆ ಹಿಂಗಂತಿಲ್ಲ? ನೀನು ಅದಿಯಲ್ಲವಾ ನಿಜ. ನಿನ್ನ ಕೈಯಾಗ ರೊಕ್ಕ ಕೊಟ್ಟನಲ್ಲ, ಅದೇ ನನ್ನ ತಪ್ಪಾಗಿರೋದಿಲ್ಲ ಮಾಡಿದ್ದು, ಅದೇ ತಪ್ಪಾಗಿರೋದು. ಏನು ಬಿಡವ ನೀ ಸುಧಾರ್ಸಂಗಿಲ್ ಬೇವಾ ನೀನು. ನಮಗೆ ಯಾರು ಕಷ್ಟಪಟ್ಟಾರ ಅವ್ರ ಇದ್ರಿಗೆ ನಾವು ಮೆರಿಬೇಕು ಬೇ. ಅದನ್ನ ಬಿಟ್ಟು ರೊಕ್ಕ ಕೊಟ್ಟಿಯಲ್ಲ ನೀನು. ಮಾಡ್ತೇನೆ ತಡಿ, ಇದನ್ನ ಫೋನ್ ಮಾಡಿ ಆ ಸುಮತಿಗೆ ಹೇಳ್ತೇನೆ ಫಸ್ಟ್. ಆಕಿಗೆ ಅದಕ್ಕೆ ಹೇಳ್ತಿಲ್ಲ. ಆಕಿಗೆ ಏನು ಸಂಬಂಧ ಇದೆ? ಸಂಬಂಧ ಅವ್ರಿಗೆ ಗೊತ್ತಿಲ್ಲಾರ್ದ ಬಂದು ಇಸ್ಕೊಂಡೋಗಿರ್ತಾಳೆ. ಇಲ್ಲಿಕ್ಕೆ ಬೆಂಕಿ ಹಚ್ಚಿ ಕೈ ಬಿಡ್ತೇನೆ. ಸಂಬಂಧ ಫೋನ್ ಹಚ್ಚಿ ಹೇಳಿದ್ನಿ ಅಂದ್ರೆ ಗೊತ್ತಾಕತಿ, ಅವಾಗ ಸಿಟ್ಟು ಬರ್ತೈತಿ. ಏನಂತೀಯ? ಅಯ್ಯೋ ದೇವ್ರೆ, ಈ ಹುಡುಗಿ ಯಾಕೆ ಹಿಂಗೆ ಮಾಡ್ತತವ ಅಂತ ನಾತಾಗ. ತಡಿ, ನನ್ನ ಫೋನ್ ಇಲ್ಲೇ ಇಟ್ಟು ಈಗ ಚಾರ್ಜಿಗೆ ಅಂತೇಳಿ. ಮೊದ್ಲು ಚಟ್ನಿ ಪುಡಿ ಮಾಡಲ್ಲ ಅಂತಂದಿದ್ರು ಅತ್ತಿಯರು, ಈಗ ಅದನ್ನು ಮಾಡ್ತೇನೆ ಅನ್ನತ್ತಾರ. ಉಪ್ಪಿನಕಾಯ್ದೆಲ್ಲ ವ್ಯವಸ್ಥೆ ಮಾಡತ್ತಾರ. ಅಲ್ಲ ಮಾಡಲಿ, ಆದರೂ ಏನ್ರಿ ನಾ ಹೇಳೋದಾದ್ರೆ ಅವ್ರು ಮಾಡೋದು ಬಿಟ್ಟು ಬೇರೆ ಮಾಡೋಣ. ಯಾಕಂದರೆ ಒಂದ ಊರಾಗದೇವಿ, ನನಗೆ ಶಾಂತ ಗೆಳತಿ, ನಿಮ್ಗೆ ಅವ್ರ ಗಂಡು ಗೆಳೆಯ, ಒಬ್ರಿಗೊಬ್ರು ಬೇಜಾರಾಗಬಾರ್ದಲ್ಲ, ಅದಕ್ಕೆ ಹೇಳಿದೆ. ಅಯ್ಯಪ್ಪ ಬಾಯ್ ಮುಚ್ಚಲೆ ಸಾಕ. ನೋಡಪ್ಪ, ಇಂಥವ ಇನ್ನೂ 3 ಅದಾವು, ದೊಡ್ಡ ಅದಾವು, ತೆಗೆದಿಟ್ಟಿದ್ದೆ. 3 ಅದಾವನ್ರಿ? ಚಲೋ ಆತು ಬಿ. ಅವ ಇದು ದೊಡ್ಡ ಒಂದೆರಡು ಬೇಸನ್ ಪರಾತ ಅಂದ್ರೆ ಬುಟ್ಟಿ ತರ ತಗೋಬೇಕನ, ಕೈಯಾಡ್ಸಕ್ ಬೇಕಲ್ಲ ಬೇ. ಒಮ್ಮೆ ಜಾಸ್ತಿ ಹಾಕಿರ್ತೀವಲ್ಲ ಮತ್ತೆ. ಉಪ್ಪಿನಕಾಯಿ ಹಾಕೋ ಹದ ಅಂತರೂ ತಲೆ ಕೆಡಿಸ್ಕೊಬೇಡ, ಎಲ್ಲ ನಾ ಹಾಕ್ತೇನೆ ಚಂದಾಗಿ. ಏನ ಹಿಂದೆ ತಿಂದಿರಬಾರ್ದು, ಮುಂದೆ ತಿನ್ನಬಾರ್ದು. ಆ ಶಾಂತವ್ 8 ವಯಸ್ಸಾಗೈತಿ, ಏನು ಆಕಿಗಿಂತ ಇನ್ನೂ 2 ಪಟ್ಟು ಹೆಚ್ಚಿಗೆ ಆಗೈತೆ ನನಗೆ. ಆಕೇನು ಉಪ್ಪಿನಕಾಯಿ ಹಾಕ್ಬೇಕು ಬರಲಿ ಬಿದ್ದಾಳು, ನಾ ಹಾಕ್ತೇನೆ ನೋಡು ಉಪ್ಪಿನಕಾಯಿ. ಹಂಗೆ ಬಾಯಿ ಚಪ್ಪರಿಸ್ಬೇಕು, ಹಂಗಿರ್ತಾವ ನಾನು ಉಪ್ಪಿನಕಾಯಿ ನೋಡುವಂತೀನಿ. ಏನ ಬೇಕಾರ ಏನ ಹ್ಞೂ ಬೇ ಆಗ್ಲಾಡ್ಬಿ ಹಾಕಂಗ. ಏನ ಒಟ್ಟು ಎತ್ತಾಗ ನೋಡ್ಬೇ, ಒಟ್ಟು
ಇವು ನಮ್ಗೆ ಹೋಟೆಲ್ ಒಂದು ತೆಗ್ದೇವಿ, ಇದೊಂದು ದುಡ್ಮಿಗೆ ಒಂದು ದಾರಿ ಆಗ್ಬೇಕು. ನಿನ್ ಫೋನ್ ಬೇಡ, ನಿನ್ನ ಫೋನ್ ಬರಬಾರ್ದು ಅಂತಂದು ಹೇಳಿ ನಾನು ಬ್ಲಾಕ್ ಲಿಸ್ಟ್ ಹಾಕಿದ್ರೆ ಯಾವ್ದೋ ಹೊಸ ನಂಬರ್ ಹಚ್ಚಿ ಏನ? ನಿನ್ ಜೊತೆಗೆ ಏನು ಆರಾಮಾಗಿ ಮಾತಾಡಕ್ಕೆ ನಾನು ಫೋನ್ ಮಾಡಿಲ್ಲ. ಮತ್ತಿನ್ನೇನಕ್ಕೆ ಫೋನ್ ಮಾಡಿದೆ? ಹೋಗ್ಲಿ ಬಿಡ, ನಿನ್ನ ಗಂಡ ನಮ್ಮ ಮರ್ಯಾದೆ ಕೊಟ್ಟು ಮಾತಾಡಿ ಎಲ್ಲ ಬೇಸ ಐತಿ. ನಿಮ್ಮ ಮನೆ ಇಡೀ ಖಾನ್ದಾನ್ದಾಗೆ ಇಲ್ಲದ ಏನ? ನೀವೇನ್ ಇದನ್ನ ಮಾತಾಡಕ್ ಹಚ್ಚಿರ ಈಗ? ಏನಿಲ್ಲ, ಅಲ್ಲ ಸ್ವಲ್ಪ ಹೊಟ್ಟಿಗೆ ಅನ್ನ ತಿಂತೀರ ಸಗಣಿ ತಿಂತೀರಿ? ಯಾಕ ಯಾಕ ಅದೇನ ಕಡಿತಾವನ ಸಣ್ಣಗೆ? ಬರ್ಲಿ ಅಲ್ಲಿಗೆ ತಲೆ ಹಿಡ್ಸಾಕತ್ತಾಗ. ಹೊಟ್ಟಿಗೆ ಅನ್ನ ತಿಂತೀರಿ ಸಗಣಿ ತಿಂತೀರಿ? ನಿನ್ನಂಗೆ ಸಗಣಿ ತಿಂದು ಬದುಕಲ್ಲ ನಾವು, ಹೊಟ್ಟಿಗೆ ಅನ್ನನೇ ತಿನ್ನೋದು. ಫೋನ್ ಮಾಡಿ ಸುಮ್ಮನಿದ್ದರಿಗೆ ಈ ಥರ ಕೇಳ್ತಾ ಇದೆಯಲ್ಲ, ನಿನಗೆ ಯಾಕೆ ಭಾಳ ದಿನ ಆಗೈತಲ್ಲ ಅದಕ್ಕೆ ಬೀಳ್ಬೇಕಾಗೈತೆ ಹೊಡ್ತಾ ಏನ? ಇಲ್ಲ ಮಣ್ಣನ ಕಡೆ ಬಂದು ಇಲ್ಲ ಮನೆಯಾಗಿದ್ರಿ ನಿನ್ ತನ್ನ ಏನ ಬೀಳ್ತಾವ ಬಡ್ತಾ. ಏನು ಮಾಡಕ್ಕೆ ಕೆಲ್ಸ ಇಲ್ಲ ಕಾಂತತೆ, ಖಾಲಿ ಕೂತಿ ಅದಕ್ಕೆ ಯಾರಿಗೆ ಫೋನ್ ಮಾಡ್ಲೆ ಏನನ್ಲೆ ಅಂತ ಕಾಯ್ತಾ ಇದೆಯನ. ಅಯ್ಯೋ ದೇವ್ರೇ, ಮಾಡಕ್ ನನಗೆ ಕೆಲ್ಸ ಇಲ್ಲ, ಬೇಕಾದಷ್ಟು ಕೆಲಸ ಐತಿ. ನಾನೇನು ಖಾಲಿ ಕುಂದ್ರವ ಅಲ್ಲಿಗ, ಅದು ಬಿಡು ಹೋಲಿ. ನಿಮ್ಮ ಗಿರ್ಜಕರ ಅವ್ರ ಅವನ್ ಕಳಿಸಿ ನಮ್ಮ ಮನ್ಯಾಗ ರೊಕ್ಕ ಇಸ್ಕೊಂಡಿರಲ್ಲ, ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕ? ಏನ ನಮ್ಮ ಯಾರು ಬಂದಾರ ನಿಮ್ಮ ಮನೆ? ಅವ್ರಿಗೇನು ಗೊತ್ತ? ಸುಳ್ಳೊಂದು ಸೊಟ್ಟೊಂದು ಹೇಳ್ಬೇಡ, ಇಲ್ಲಿ ಯಾರು ಕೇಳೋರು ತಯಾರಿಲ್ಲ. ಏನ ಬರ್ತಾರಂತ ದುಡ್ಡು ಇಸ್ಕೊಂತಾರಂತ. ಇವ್ ದೊಡ್ಡ ಇದು ಇವ ಪಾಪ ಪಾಳೆಗಾರ ರೊಕ್ಕ ಜಗ್ಗಷ್ಟು ಇಟ್ಬಿಟ್ಟು ಬಂದು ನಿನ್ನಂತೆ ರೊಕ್ಕ ಇಸ್ಕೊಂತಾರ. ತಡಿ ನಾಚಿಕೆ ಆಗ್ಬೇಕಪ್ಪ ನಿನ್ ಜನ್ಮಕ್ಕೆ ಈ ಥರ ಹೇಳಕ. ನಾನು ಯಾಕೆ ಸುಳ್ಳು ಹೇಳಿ ಮೈ ಡಿಯರ್ ವೈಫ್? ನಾನು ಯಾಕೆ ಸುಳ್ಳು ಹೇಳಿ ಹೇಳ? ಇಲ್ಲ ನೋಡು, ನೀ ಬೇಕಾದ್ರೆ ನಿಮ್ಮ ಅತ್ತಿಗೆ ಕೇಳು, ನಿಮ್ಮ ಅತ್ತಿಗೆಗೂ ಈ ವಿಚಾರ ಗೊತ್ತಿರ್ತತಿ. ಅವ್ರು ಬಂದು ನಮ್ಮವನಂತೇಳಿ 30,000 ರೂಪಾಯಿ ಇಸ್ಕೊಂಡೋಗ್ಯಾಳ. ಅದು ಪುಕ್ಸೆಟ್ಟಿ, ಬಡ್ಡೆಲ್ಲ ಬಾಚಲ್ಲ, ಪುಕ್ಸೆಟ್ಟಿ. ಈಗ ನನ್ನ ಹತ್ರ ಏನು ರೊಕ್ಕಿಲ್ಲ ಅಂತ ಮಾಡಿ ಒನ್ ಟ್ರಿಪ್ಪಿಂಗ್ ಹೋಗಿ ಬಂದೆ ಅಂದ್ರೆ ಇಷ್ಟು ರೊಕ್ಕ ತರ್ತೀನಿ ನಾನು. ನನ್ನ ಕೆಲಸನೇ ಹಂಗೈತಿ. ಈಗ ನನ್ನ ಹತ್ರಕ್ಕೂ ಈಗ ಸುಮಾರು ರೊಕ್ಕ ಐತಿ. ಏನು ಅದೆಲ್ಲ ಬಿಡು, ಹೋಗ್ಲಿ, ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಆದರೆ ಕೇಳ್ಕೊ, ನಾಚಿಕೆ ಆಗ್ಬೇಕು ನಿಮಗೆ. ನಮ್ಮ ಸುದ್ದಿ ಬೇಡ ಅಂದಮೇಲೆ ಹಿಂದೆ ಮುಂದೆ ಜನನ ಕಳಿಸಿ ನಮ್ಮ ಹತ್ರಕ್ಕೆ ಸಹಾಯ ಮಾಡಿಸ್ಕೊಂತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಏಯ್ ಅಕಸ್ಮಾತ್ ಇಸ್ಕೊಂಡಿದ್ರು ಅದು ನನಗೆ ಸಂಬಂಧ ಇಲ್ಲ, ನನ್ನ ಮನೆಗೆ ಸಂಬಂಧ ಇಲ್ಲ. ಏನ ನಮ್ಮ ಅಣ್ಣ ನಮ್ಮವ್ವ ನಮ್ಮ ಅತ್ತಿಗೆ ಯಾರಿಗೂ ಗೊತ್ತಿರಕ್ಕಿಲ್ಲ ಈ ವಿಚಾರ. ಅದು ಅವ್ರು ಇಸ್ಕೊಂಡಿದ್ರೆ ಅದು ಅವ್ರಿಗೆ ಕರ್ಮ, ಅವ್ರಿಗೆ ಕೊಟ್ಟಿಲ್ಲ ಅದು ನಿನ್ನ ಕರ್ಮ. ನಮಗೆ ಫೋನ್ ಮಾಡಿ ಅದನ್ನ ಹೇಳೋ ಅವಶ್ಯಕತೆ ನಿನಗೇನೈತಿ? ನಾಚಿಕೆ ಆಗ್ಬೇಕು ನಿನಗೆ, ನನಗಲ್ಲ. ಆರಾಮದ ದುಡ್ದಿದ್ ರೊಕ್ಕ ಇಟ್ಕೊಂಡು ಕುಂತಿಯೇನ, ಅದಕ್ಕೆ ಈ ಥರ ಮಾತಾಡ್ತಿ. ನ್ಯಾಯವಾಗಿ ದುಡ್ದಿದ್ದಾಗಿದೆ ಅಂದ್ರೆ ನೀ ಯಾಕೆ ಈ ಥರ ಮಾತಾಡ್ತಿದ್ದಿ? ಇಡ ಫೋನ. ಅದಕ್ಕೆಮ್ಮ ನಿಮಗೆ ಈ ವಿಚಾರ ಗೊತ್ತೈತಿ? ಯಾವ ವಿಚಾರ? ನಿನಗೆ ಯಾರು ಫೋನ್ ಮಾಡಿದ್ರು? ನಿಮ್ಮವ್ವರು ಹೋಗಿ ಆ ಗಂಡ, ನನ್ನ ಗಂಡ ಅಲ್ಲ ಗಂಡ ಆಗಿದ್ದವನ ಕಡೆ 30,000 ರೂಪಾಯಿ ಸಾಲ ಇಸ್ಕೊಂಡಾರಂತಲ್ಲ. ಈ ವಿಚಾರ ಗೊತ್ತೈತಿ ನಿಮ್ಗೆ? ಏನ ಅತ್ತಿಯಾರು ಹೋಗಿಸ್ಕೊಂಡಾರಂತ? ಚೀ 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 ಆಗ ಅಲ್ಲ, ಅವ ಎಲ್ಲದಾನ ಏನೋ ಸುಡ್ಗಾಡ್ದಾಗ ಆ ವಿಚಾರ ಇವ್ರಿಗೆ ಹೆಂಗೆ ಗೊತ್ತಾಗಬೇಕು? ಅವ್ ಯಾರು ನೋಡಿ ಏನಂತ ತಿಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡಾನೆ ಏನೋ ನೋಡು. ಅವ್ನು ಫೋನ್ ಹಚ್ಕೊಡಿಲ್ಲ, ಅವ್ನು ಫೋನ್ನಾಗ ಬೂಟ್ಲೆ ಹೊಡಿತೀನಿ. ಅವ್ ಪಸಂದ ಹೇಳಿದ ಇವ್ರು ಚಿಗವನೆ ಅಂತ. ನಾನು ಅದನ್ನೇ ಅಂದೆ, ಯಾರು ನೋಡಿ ಏನು ಅನ್ಕೊಂಡಿ ಅಂತ. ನಿಮ್ಮಿದ್ರಿಗೆ ಅನ್ಲಿಲ್ಲ, ನನಗೆ ಗೊತ್ತೈತಿ ಇವ್ರು ಚಿಗವನೆ ಅಂತೇಳಿ ಅಂತ ನಾವು. ಅಕಸ್ಮಾತ್ ಹೋಗಿ ಇಸ್ಕೊಂಡಿದ್ದೆ ನಿಜಾನ? ಒಂದ್ಸಲ ವಿಚಾರಿಸ್ರಿ ನೋಡೋಣ. ಗಿರ್ಜಿ ಫೋನ್ ಹಚ್ಚಿ ನಿಮ್ಮ ಅವ್ಗ. ಏನು ನಿಮ್ಮ ಅವ್ಗ ಗೊತ್ತಾಗೋದಿಲ್ಲ ಎಲ್ಲಿ ಹೋಗಿಸ್ಕೋಬೇಕು, ಏನು ಮಾಡ್ಬೇಕು ಎತ್ತ ಅಂತೇಳಿ. ನಮ್ಗೆ ಅವ್ರಿಗೆ ಆಯ್ಕೆ ಬರೋದಿಲ್ಲ ಅಂದಮೇಲೆ ಅಲ್ಲಿ ಹೋಗಿ ರೊಕ್ಕ ಕೇಳಕ್ಕೆ ನಾಚಿಗೆ ಬರೋದಿಲ್ಲ. ಏನು ಮಾಡ್ಬೇಕಂತದ ನಿಮ್ಮವ್ವ? ಫೋನ್ ಹಚ್ಚುಂಚೂರು. ಫೋನ್ ಹಚ್ತೇನೆ ತಡ್ರಿ. ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮುಗಿಸಿದ ನಂತರ ನೋಡಿ, ಈಗ ಎಲ್ಲಾ ಪೂಜೆಗಳನ್ನ ಮಾಡಿ ಆಗಿದೆ. ಈಗೆಲ್ಲ ಪ್ರೇತವಾದ ನಿವಾರಣೆ ಆಗಿದೆ. ಈಗ ನೀವು ನನಗೆ ದಕ್ಷಿಣೆ ಕೊಡ್ತಕ್ಕದ್ದು 501 ರೂಪಾಯಿನ ದಕ್ಷಿಣೆ ಕೊಡಿ, ಅಂದ್ರೆ ಅದು ನಿಮಗೆ ಸಲ್ಲುತ್ತದೆ. ಅಲ್ಲ, ಈಗ ಪೂಜೆ ಮಾಡಿಸಿದ್ದಲ್ದ ಅದು ಕೊಡ್ಬೇಕಿತ್ತನ್ರಿ? ನೀವು ರೊಕ್ಕ ಕೊಟ್ಟಿದ್ದನ್ನ ನಿಮಗೆ ಪೂಜೆ ಮಾಡಿ ಕೊಟ್ಟಿದ್ದೀನಿ, ನಮಗೆ ಏನೂ ದಕ್ಷಿಣೆ ಉಳಿದಿಲ್ಲ. ನಾನು ದಕ್ಷಿಣೆ ಸಹ ತಗೊಂಡಿಲ್ಲ. ಅದಕ್ಕೆ 501 ರೂಪಾಯಿನ ಎಲ್ಲಡಿಕೆ ಒಳಗಿಟ್ಟು ತಾಂಬೂಲ ಸಮೇತ ಕೊಟ್ಟು ನಮಸ್ಕರಿಸಿ, ಅಂದ್ರೆ ಎಲ್ಲಾ ಬಗೆಹರಿಸ್ತೈತಿ. 501 ರೂಪಾಯಿ ಆದ್ರೆ 500 ದೇವತೆಗಳಿಗೆ ಅದು ಸಮರ್ಪಣೆ ಆಗ್ತದೆ. 500 ದೇವತೆಗಳು ಸೇರಿ ಆ ಒಂದು ದುಷ್ಟಶಕ್ತಿಯನ್ನ ಒಂದೇ 1 ರೂಪಾಯಿ ಮ್ಯಾಲ ಕೊಡ್ತಿರಲ್ಲ, ಆ ಒಂದು ದುಷ್ಟಶಕ್ತಿಯನ್ನ ನಾಶ ಮಾಡ್ತವೆ. ಹೌದಾ? ತಂದೆ ಗುರುಜಿ ತಗೊಂಡ್ಬರ್ತೀನಿ. ಒಟ್ಟಿಗೆ ಎಲ್ಲ ಮನೆ ಒಳಗೆ ಬಗೆಹರ್ದತ್ತಲ್ಲ, ಯಾವುದು ಪ್ರೇತಬಾಧೆ ಏನೂ ಇಲ್ಲಲ್ಲ, ಎಲ್ಲ ನಿಶ್ಚಿಂತೆಗೈತಲ್ಲ ಗುರುಜಿ. ನಾ ಇನ್ಮ್ಯಾಗ ನನ್ನ ಗಂಡ ನನ್ನ ಮಾತು ಕೇಳ್ತಾನಲ್ಲ, ನನ್ನ ಮಗಳು ಚಲೋತ್ತೆಗೆ ಮಾರ್ಕಸ್ ಕಾರ್ಡ್ನಾಗ ಮಾರ್ಕಸ್ ತೆಗಿತಾಳಲ್ಲ, ಇನ್ಮ್ಯಾಗ ನನ್ನ ಮನೆ ಏಳಿಗೆ ಅಕ್ಕತ್ತಲ್ಲ, ನಾನು ಮಾಡಿರೋ ಸಾಲ ಗೀಲ ಎಲ್ಲ ತೀರ್ತಾವಲ್ಲ ಗುರುಜಿ. ಎಲ್ಲ ತೀರ್ತದೆ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಈಗ ಮಾಡಿರುವಂತ ಈ ಪೂಜೆ ಫಲ ಕೊಡ್ಲಿಕ್ಕೆ 1-2-3 ತಿಂಗಳಾದ್ರೂ ಬೇಕಾಗ್ತದೆ. ಈ ಒಂದು ಮನೆಯಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಅನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ ಮೇಲೆ ಪೂಜೆಯಿಂದ ಫಲ ಸಿಗ್ತದೆ, ನಿಮಗೆ ಒಳ್ಳೆದಾಗ್ತದೆ, ಮಂಗಳಕರವಾಗ್ತದೆ. ನಿಮ್ಮ ಗಂಡ ನಿಮ್ಮ ಮಾತನ್ನು ಬಿಟ್ಟು ಬೇರೆ ಏನು ಕೇಳುವುದಿಲ್ಲ. ನಿಮ್ಮ ಮಗಳು 100ಕ್ಕೆ 100ರಷ್ಟು ಅಂಕ ತೆಗಿತಾಳೆ. ನಿಮ್ಮ ಮಲತಾಯಿ ಮಗಳು ನಿಮಗೆ ಇನ್ನೊಮ್ಮೆ 1 ಅಕ್ಷರ ಸಹ ಒಳ್ಳೆ ಮಾತಾಡುವುದಿಲ್ಲ, ಮಾಡಿದ ಅಡಿಗೆ ಸಹ ಕೆಡುವುದಿಲ್ಲ. ಏನಿನ್ನವನ ಇದೆಯೇ ಹೌದೌದು, ಪ್ರೇತ ಬಾಧೆ. ಇನ್ನೊಂದು ಪೂಜೆ ಮಾಡಿಸಿದ್ರೆ ನೀವು ಎಲ್ಲ ಮಂಗಳಕರವಾಗ್ತದೆ. ನಿಮ್ಮ ಗಂಡ ನೀವು ಹೇಳದಾಗೆ ಕೇಳ್ತಾರೆ, ನಿಮಗೆ ಹೊಡೆಯುವುದಿಲ್ಲ. ಏನ ಪೂಜೆ ಮಾಡಿಸ್ಬೇಕಾ ನಿನ್ನವನ ಕಳ್ಳಸ್ವಾಮಿ? ಯಾಕ್ರಿ ಹೊಡಾತೀರಿ? ನನ್ನ ಮಗಳು ಫೋನ್ ಮಾಡಿದ್ಲ,
ರೊಕ್ಕ ಇಸ್ಕೊಂಬಂದಿಯಾ ನೀನಲ್ಲಿ ಆ ಸುಮತಿ ಗಂಡನಂತೆ ರೊಕ್ಕ ಇಸ್ಕೊಂಬಂದಿಯಾ ಕರೆ ಹೇಳ ಏನದ ಇಲ್ಲಪ್ಪ ನಾನು ಅಕ್ಕಿ ಗಂಡ ಕಡೆ ರೊಕ್ಕ ಇಸ್ಕೊಳಕ ಅಕ್ಕಿ ಗಂಡ ಯಾರ ಏನ ಎಲ್ಲದ ನನಗೇನು ಗೊತ್ತು. ಇಲ್ಲಪ್ಪ ನಾನು ಯಾರ ಕಡೆನೂ ಕೇಳಿಲ್ಲ. ಸುಳ್ಳು ಎಲ್ಲ ಸುಳ್ಳು ಸುದ್ದು ಸುಳ್ಳು. ನಾ ಇಸ್ಕೊಂಡಿಲ್ಲಪ್ಪ. ಮತ್ತೆ ಎಲ್ಲಿದ್ ಬಂತಿ ರೊಕ್ಕ ಯಾರ ಕಡೆ ಇಸ್ಕೊಂಬಂದಿ ಹೇಳ ನನಗೆ. ಎಲ್ಲಿದ್ ಬಂತ ರೊಕ್ಕ ಯಾರ ಕಡೆ ಇಸ್ಕೊಂಡಿ? ಸುಮತಿ ಗಂಡನ ಕಡೆ ಇಸ್ಕೊಂಡಿಲ್ಲ ರೀ. ಸುಮತಿ ಅವ್ರ ಅತ್ತಿ ಕಡೆ ಅವ್ರ ಅವ್ವನ್ ನಾನು ಕೇಳಿ ಇಸ್ಕೊಂಡಿದ್ದ. ಹಂಗ ಬೊಗಳು ದಾರಿಗೆ ಬಾ ಮತ್ತೆ ಅದೇ ಅಂತೀನಿ ನಾನು. ಅಲ್ಲಿ ಅವ್ರ ಅತ್ತಿ ಬೇರೆ ಗಂಡ ಬೇರೆನ ಇಸ್ಕೊಂಡ್ರೆ ಎಲ್ಲ ಒಂದೇ. ಇಸ್ಕೊಂಡಿಯಾ ಇಲ್ಲಿಗ? ಯವ್ವ ನಿನ್ನ ಎದರ್ಲೆ ಎಷ್ಟು ಬುಟ್ಲೆ ಹೊಡಿಲಿ ಅಂತ ನಾನು. ಯಾಕಿಂತ ದುರ್ಬುದ್ಧಿ ನಿನಗ ಏನು ನನಗಂತ ಲೆಕ್ಕನ ಅರಿವಲ್ ತಗೋತಾಗ. ಈಗ ಏನಾತ್ರಿ? ಅವ ಫೋನ್ ಹಚ್ಚಿ ಸುಮತಿ ಮನ್ಯಾಗ ಎಲ್ಲಾರ್ಗಿ ಒಂಥರ ಅವಮಾನಾಗಂಗ್ ಮಾತಾಡ್ಯಾನಂತ. ಮರ್ಯಾದಿಂದ ರೊಕ್ಕ ಒಯ್ದು ಹೊಳ್ ಕೊಡ್ತೀವೋ ಬುಟ್ಲೆ ಹೊಡಿಲ್ಲ ನಿನ್ನ ಹೇಳ. ರೊಕ್ಕ ಒಯ್ದು ಹೊಳ್ ಕೊಡ್ತೀವೋ ಇಲ್ಲ? ರೊಕ್ಕನ 1 ರೂಪಾಯಿ ಇಲ್ಲ, ಎಲ್ಲ ಪೂಜೆಕ ಕೊಟ್ಟೇನಿ. ಉಳ್ದಿದ್ದೊಟ್ಟಲ್ಲಿ ಉಸುಗು ಸಿಮಿಟ್ಟು ಕಡಿ ತಂದಿಟ್ಟೇನಿ. ಅದು ಉಸುಗು ಸಿಮಿಟ್ಟು ಇಟಿಗೆ ತರಿಸಿಡ್ಸೇನಿ ಆ ಗಾಡಿ ಕಟ್ಸಕಂತೇಳಿ. ನಿನಗೆ ಹೆಣ ಎತ್ಲಿ ನೀನೇನು ನನಗೆ ಇದಿ ಜೋಡಾದಂಗಾಗಿ ನಿನ್ನ ದುರ್ಗವ್ ನುಂಗ್ಲಿ. ನಿನ್ನ ಎಷ್ಟು ಚಪ್ಪಲೆ ಹೊಡೆದ್ರು ನೀನ್ ಬುದ್ಧಿ ಕಲಿಯಲ್ಲ ಬಿಡು ಜೀವನದಾಗ.